ಇವತ್ತಿನ ತರಗತಿಯಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ ಈ ಒಂದು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು. ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತೆ ಕಲ್ಯಾಣ ಚಾಲುಕ್ಯರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಈ ರಾಷ್ಟ್ರಕೂಟರು 753ರಿಂದ 973 ಆಳ್ವಿಕೆ ಮಾಡ್ತಾರೆ. 753ರಿಂದ 973 ಆಳ್ವಿಕೆ ಮಾಡ್ತಾರೆ. ರಾಷ್ಟ್ರಕೂಟರು ಕನ್ನಡಿಗರು. ರಾಷ್ಟ್ರಕೂಟ ಯಾರು? ಕನ್ನಡಿಗರು. ಪ್ರಾರಂಭದಲ್ಲಿ ಚಾಳುಕ್ಯರ ಸಾಮಂತರಾಗಿದ್ರು. ಅನಂತರ ಸ್ವತಂತ್ರರಾಗಿ ದಕ್ಷಿಣದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಒಡೆಯರಾಗಿ ಪ್ರಸಿದ್ಧರಾಗ್ತಾರೆ. ಆಯ್ತಾ? ಕನ್ನಡ ನಾಡಿನ ಇತಿಹಾಸದಲ್ಲೇ ರಾಷ್ಟ್ರಕೂಟರ ಯುಗ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಕನ್ನಡ ಸಾಮ್ರಾಜ್ಯ, ಕರ್ನಾಟಕ ಸಾಮ್ರಾಜ್ಯ ವೈಭವವನ್ನ ಉತ್ತುಂಗಕ್ಕೇರಿದಂತ ಕೀರ್ತಿ ರಾಷ್ಟ್ರಕೂಟರಿಗೆ ಸಲ್ಲುತ್ತೆ. ಯಾಕಪ್ಪ ಅಂದ್ರೆ ಉತ್ತರದ ನರ್ಮದಾ ನದಿಯಿಂದ ದಕ್ಷಿಣ ಕಾವೇರಿ ನದಿವರೆಗೂ ಅವರ ಸಾಮ್ರಾಜ್ಯ ಆಗುತ್ತೆ. ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿ ನದಿವರೆಗೂ ಅವರ ಸಾಮ್ರಾಜ್ಯ ಹರಡಿತ್ತು ಅಂತ. ಅದಾಯ್ತಾ? ಎಲ್ಲೋರದ ಕೈಲಾಸನಾಥ ದೇವಾಲಯ. ಎಲ್ಲೋರದಲ್ಲಿ ಒಂದು ಕೈಲಾಸನಾಥ ದೇವಾಲಯ ಒಂದೇ ಕಲ್ಲಿನಲ್ಲಿ ಬರ್ತಕ್ಕಂಥ ದೇವಾಲಯ. ಒಂದೇ ಬಂಡೆಯಲ್ಲಿ ಬರತಕ್ಕಂಥ ದೇವಾಲಯ ಯಾವುದು? ಕೈಲಾಸನಾಥ ದೇವಾಲಯ. ಎಲ್ಲಿ? ಅಜಂತ ಎಲ್ಲೋರ ಕೇಳಿದ್ರಲ್ಲ ಅಲ್ಲಿ. ನೆಕ್ಸ್ಟ್ ಕನ್ನಡದ ಮೊದಲ ಗ್ರಂಥ, ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ. ಶಾಸನ ಏನು? ಶಾಸನ ಕವಿರಾಜ ಮಾರ್ಗ. ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಯಾರಪ್ಪ ಅಂತ ದಂತಿ ದುರ್ಗ. ರಾಷ್ಟ್ರಕೂಟರ ಸಾಮ್ರಾಜ್ಯ ಸ್ಥಾಪನೆ ಯಾರು? ದಂತಿ ದುರ್ಗ. ಸಾಮ್ರಾಜ್ಯ ಸ್ಟಾರ್ಟ್ ಆಗಿ ಕೃಷ್ಣ, ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ ಇವರೆಲ್ಲ ಆಳ್ವಿಕೆ ಮಾಡ್ತಾರೆ. ಯಾರು? ಕೃಷ್ಣ, ಎರಡನೇ ಗೋವಿಂದ ಅಂತ ಬರ್ಕೊಳ್ಳಿ, ಮೂರನೇ ಗೋವಿಂದ ಅಂತ. ಇವ್ರೇನ್ ಮಾಡ್ತಾರಪ್ಪ ಅಂತಂದ್ರೆ ಅಮೋಘ ವರ್ಷದ ಇವರು ಸಹ ಒಂದು ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾರೆ. ನಂತರ ಅಮೋಘ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಅನೇಕ ಅಡೆತಡೆಗಳಿಂದ ಕೂಡಿತ್ತು ಇವರ ಸಾಮ್ರಾಜ್ಯ. ಅನೇಕ ಪದಗಳಲ್ಲಿ ಇಷ್ಟವಿಲ್ಲದ ಇವನು ಪ್ರಶಾಂತ ವಾತಾವರಣ ಬಯಸ್ತಾನೆ. ಅದನ್ನ ಪ್ರಶಾಂತ ವಾತಾವರಣ ಬಯಸಿ ಗಂಗರೊಡನೆ ಪಲ್ಲವರೊಡನೆ ಕೆಲವು ವಿವಾಹ ಸಂಬಂಧವನ್ನ ವೈಷಮ್ಯವನ್ನ ನಿವಾರಿಸ್ತಾನೆ ಅಂತ ದೇಶವನ್ನ. ಶಾಂತಿ ಪ್ರಿಯರಾದ್ದರಿಂದ ಉತ್ತರದ ಕೆಲವು ಪ್ರದೇಶಗಳನ್ನು ಕಳ್ಕೊಳ್ತಾನೆ. ಶಾಂತಿಯಿಂದ ಇದ್ರೆ ಸೈಲೆಂಟ್ ಆಗಿ ಜನ ನಮ್ಮನ್ನೇ ಮಾಡ್ತಾರೆ, ತುಳಿದಾಗಿರ್ತಾರಲ್ಲ. ನೀವು ಶಾಂತಿಯಿಂದ ಇರ್ತಿದ್ದ ಏನ್ ಮಾಡ್ತಾರೆ, ಉತ್ತರದ ಕೆಲವು ಪ್ರಾಂತ್ಯಗಳನ್ನ ಪ್ರದೇಶಗಳನ್ನ ಕಳ್ಕೊಳ್ತಾರೆ. ಅರ್ಥ ಆಯ್ತಾ? ಪಶ್ಚಿಮ ಕರಾವಳಿಯ ಕೆಲವು ಬಂದರುಗಳು ಮಹಾನ್ ವಾಣಿಜ್ಯ ಕೇಂದ್ರಗಳಾಗಿದ್ದರಿಂದ ಪರ್ಷಿಯ, ಅರೇಬಿಯಾದಲ್ಲಿ ವ್ಯಾಪಾರ ಸಂಬಂಧಗಳನ್ನ ಹೊಂದಿ ಅಪಾರ ಐಶ್ವರ್ಯವನ್ನು ಗಳಿಸಿದ್ದ. ಅದಾಯ್ತಾ? ಅನೇಕ ಪ್ರವಾಸಿಗರು, ವರ್ತಕರು ಒಂದಿನ ಒಂದು ರಾಜರ ಆಸ್ಥಾನಗಳಿಗೆ ಭೇಟಿ ನೀಡ್ತಾ ಇದ್ರು. ವರ್ತಕರು ಆಯ್ತಾ? ಅದರಲ್ಲಿ ಅರಬ್ ಯಾತ್ರಿಕ ಇದ್ದ ಒಬ್ಬ ಯಾರಪ್ಪ ಅಂದ್ರೆ ಸುಲೈಮಾನ್ ಅಂತ. ಸುಲೈಮಾನ್ ಅಂತಕ್ಕಂಥದ್ದು
ಯಾರ ಆಸ್ಥಾನಕ್ಕೆ ಬಂದ? ಅಮೋಘ ವರ್ಷ ಕುಟುಂಬ ಆಶ್ರಮ ಆಸ್ಥಾನಕ್ಕೆ ಬಂದಂತ ಅರಬ್ ಯಾತ್ರೆ ಯಾರಪ್ಪ ಅಂದ್ರೆ ಸುಲೈಮಾನ್. ಗೊತ್ತಾ? ಇಲ್ಲಿ ಬಂದಿದ್ದ. ಇವ್ರು ಹೇಳ್ತಾನೆ ಅಮೋಘ ವರ್ಷನ ಕುರಿತು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬರಿದ್ದಾರೆ. ಜಗತ್ತಲ್ಲಿ 4 ಚಕ್ರವರ್ತಿಗಳಲ್ಲಿ 4 ಜನ, ಅದರಲ್ಲಿ ಒಬ್ಬ ಯಾರು? ಅಮೋಘ ವರ್ಷ ನೃಪತುಂಗ ಅಂತ ಗೊತ್ತಾಯ್ತಾ? ಇವರು ಪ್ರಸಿದ್ಧನಾಗಿರ್ತಕ್ಕಂಥವನು. ಇವರು ಆಸ್ಥಾನಕ್ಕೆ ಬಂದಂತ ಅರಬ್ ಯಾತ್ರಿಕ ಯಾರು? ಮತ್ತೆ ಅಮೋಘ ವರ್ಷನು ಶೂರನಾಗಿದ್ದ, ಶಾಂತಿಪ್ರಿಯನಾಗಿದ್ದ ಅಂತ ಹೇಳಿದ್ರೆ ಎಲ್ಲಾ ಧರ್ಮಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ದ. ಯಾವ ಧರ್ಮ ಪ್ರಪಂಚದಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿ ಎಲ್ಲಾ ಧರ್ಮಗಳಿಗೂ ಪ್ರೋತ್ಸಾಹವನ್ನು ಕೊಟ್ಟಿದ್ದ. ಯಾರು? ಅಮೋಘ ವರ್ಷ ಯಾವ ಧರ್ಮ ಕೊಟ್ಟಂತಂದ್ರೆ, ಯಾವ ಧರ್ಮ ಕೊಟ್ಟಿದ್ದಾರೆ? ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಎಲ್ಲ ಏನೋ ಬೌದ್ಧ ಧರ್ಮ, ಎಲ್ಲಾ ಧರ್ಮಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದ. ಇವಾಗ ನಂತರ 3ನೇ ಕೃಷ್ಣ ಬರ್ತಾನೆ, ಆಮೇಲೆ 3ನೇ ಇಂದ್ರ ಬರ್ತಾನೆ, ಮುಮ್ಮಡಿ ಕೃಷ್ಣ ಮತ್ತು ಆಳ್ವಿಕೆಯನ್ನು ಮಾಡ್ತಾರೆ. ನಂತರ 2ನೇ ಕರ್ಕ ಅಂತ ಬರ್ತಾನೆ. ಇಲ್ಲಿ 2ನೇ ಕರ್ಕ ಅಂತ ಬರ್ತಾನೆ. ಇವನು ಈ ಸಾಮ್ರಾಜ್ಯದ ಆಡಳಿತದ ದುರ್ಬಲತೆಯು ಸಾಮಂತರಾಗಿದ್ದಂತ ಕಲ್ಯಾಣ ಚಾಲುಕ್ಯರಿಗೆ 2ನೇ ತೈಲಪನ ಉದಯಕ್ಕೆ ದಾರಿಯಾಗಿ ರಾಷ್ಟ್ರಕೂಟರ ಆಳ್ವಿಕೆ ಕೊನೆಗೊಳ್ಳುತ್ತೆ. ಏನಾಗುತ್ತೆ? 2ನೇ ತರ್ಕದಲ್ಲ ಅವನು ದುರ್ಬಲನಾಗಿದ್ದ. ದುರ್ಬಲ ಅಂದ್ರೇನು? ಅವನಿಗೆ ನಡೆಸ ಆಗ್ತಾನೆ ಆಳ್ವಿಕೆಯನ್ನ. ಯಾರು ಅಂದಾಜು ಏನ್ ಮಾಡ್ತಾನಪ್ಪ ಅಂದ್ರೆ ಚಾಲುಕ್ಯರ ಏನು ವಂಶದ 2ನೇ ತೈಲಪನ ಮಾಡ್ತಾ ಉದಯಕ್ಕೆ ಇವು ದಾರಿ ಮಾಡ್ಕೊಂಡು ಬರುತ್ತೆ. ಅಲ್ಲಿಗೆ ಇವು ಸಾಮ್ರಾಜ್ಯ ಏನಾಗುತ್ತೆ? ಆಳ್ವಿಕೆ ಕೊನೆಗೊಳ್ಳುತ್ತೆ. ಹಾಗಾದ್ರೆ ಈ ರಾಷ್ಟ್ರಕೂಟದಲ್ಲಿ ಏನೇನು ಕೊಡುಗೆ ಕೊಟ್ಟಿದ್ದಾರೆ? ಎಲ್ಲಿಗೆ? ನಮ್ಮ ಕರ್ನಾಟಕದ ಇತಿಹಾಸಕ್ಕೆ ಕನ್ನಡಿಗರಾಗಿ ಅಲ್ವಾ? ಕನ್ನಡಿಗರು ರಾಷ್ಟ್ರಕೂಟರು ರಾಷ್ಟ್ರಕೂಟರ ಸಾಮ್ರಾಜ್ಯ ವಂಶ ಪಾರಂಪರ್ಯವಾಗಿತ್ತು. ವಂಶ ಪಾರಂಪರ್ಯ ಅದಾಗಿತ್ತು. ಅರಸರಿಗೆ ಸಹಾಯ ಮಾಡಲಿಕ್ಕೆ ಮಂತ್ರಿಮಂಡಲ ಇತ್ತು. ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಅಭಿವೃದ್ಧಿ ಮಂತ್ರಿ ಅಂತಲ್ಲ, ಹಂಗೆ ಮಂತ್ರಿಮಂಡಲ ಇತ್ತು. ಮಂತ್ರಿಮಂಡಲದಲ್ಲಿ ವಿದೇಶಿ ವ್ಯವಹಾರವನ್ನು ನೋಡಿಕೊಳ್ತಕ್ಕಂಥ ಮಹಾಸಂಧಿ ವಿಗ್ರಹ ಅಂತ, ವಿದೇಶಿ ವ್ಯವಹಾರ ನೋಡ್ತಕ್ಕಂಥ ಮಹಾಸಂಧಿ ವಿಗ್ರಹ ಅಂತೇಳಿ ವಿದೇಶಾಂಗ ಮಂತ್ರಿ ಇದ್ದ. ಮಹಾಸಂಧಿ ವಿಗ್ರಹ ಅಂತ ವಿದೇಶಾಂಗ ಮಂತ್ರಿ ಇದ್ದ. ನಮ್ಮ ದೇಶದ ವಿದೇಶಾಂಗ ಮಂತ್ರಿ ಯಾರಿದ್ದರು? ನಮ್ಮ ದೇಶದ ವಿದೇಶಾಂಗ ಮಂತ್ರಿ ಯಾರು? ಮೊನ್ನೆ ಪೇಪರ್ ಹೋಗ್ತಾ ಇರಬೇಕು. ಅವ್ರು ಮೊನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಪ್ಪ ಅಂತಂದ್ರೆ ಪ್ರಮಾಣವಚನ ಅಧ್ಯಕ್ಷ ಅಲ್ಲಿ ಹೋಗಿದ್ರು. ಯಾರು ವಿದೇಶಾಂಗ ಸಚಿವರು ಯಾರು? ಯಾಕೆ ಹೇಳಿದೆ ಅಂತಂದ್ರೆ ರಾಷ್ಟ್ರಕೂಟರಲ್ಲಿ ಮಂತ್ರಿಮಂಡಲ ಇತ್ತು. ಮಂತ್ರಿಮಂಡಲಕ್ಕೆ ಸಹಾಯ ಮಾಡಲಿಕ್ಕೆ ಒಬ್ಬ ಮಹಾಸಂಧಿ ವಿಗ್ರಹ ಅಂತ ವಿದೇಶಾಂಗ ಮಂತ್ರಿ ಇದ್ದ. ಇಲ್ಲ ಅವ್ರ ಹೆಸರಿಲ್ಲ. ಆದ್ರೆ ಈಗ ನಮ್ಮ ದೇಶದ ವಿದೇಶಾಂಗ ಮಂತ್ರಿ ಜೈಶಂಕರ್ ಅಂತ ವಿದೇಶಾಂಗ ಮಂತ್ರಿ ಇದ್ದ. ಇವರು ಈ ಒಂದು ರಾಜ್ಯದ ಆಡಳಿತ ಅನುಕೂಲಕ್ಕಾಗಿ ರಾಷ್ಟ್ರ, ವಿಷಯ, ನಾಡು, ಗ್ರಾಮ, ರಾಷ್ಟ್ರ, ವಿಷಯ, ನಾಡು,
ಗ್ರಾಮ. ಈಗ ನಾವು ಪ್ರಧಾನಮಂತ್ರಿ ನೆಲೆಯಲ್ಲಿ ಅಧಿಕಾರ ಅಂತ ಬರ್ತಾ ಇಲ್ಲ. ಮುಖ್ಯಮಂತ್ರಿ ಬೆಂಗಳೂರು ಅಧಿಕಾರವಾ ಇಲ್ಲ. ಅದೇ ಮಾಡ್ತಾರೆ ಅವ್ರ ಅಧೀನ ಮಂತ್ರಿಗಳು ಬರ್ತಾರೆ, ಅವ್ರ ಅಧಿಕಾರಿಗಳು ಬರ್ತಾರೆ, ಅವರೆಲ್ಲ ನಮ್ಗಾಗಿ ರಾಷ್ಟ್ರವನ್ನ, ವಿಷಯವನ್ನ, ನಾಡನ್ನ ಗ್ರಾಮವನ್ನಾಗಿ ವಿಭಜಿಸಲಾಗಿತ್ತು. ಗ್ರಾಮದ ಮುಖ್ಯಸ್ಥರಿಗೆ ಗ್ರಾಮಪತಿ ಎಂದು ಕರೀತಾ ಇದ್ರು. ಗ್ರಾಮದ ಮುಖ್ಯಸ್ಥರಿಗೆ ಕರೀತಾ ಇದ್ರು, ಗ್ರಾಮಪತಿ ಅಂತ ಕರೀತಾ ಇದ್ರು. ಗ್ರಾಮ ಸೈನ್ಯಕ್ಕೆ ಈತನೇ ಮುಖ್ಯಸ್ಥ, ಗ್ರಾಮ ಲೆಕ್ಕಿಗೆ ಈತನ ಸಹಾಯಕ. ಇವರು ಇದಾರೆ ಹೇಳಿ, ವಿಲೇಜ್ ಅಕೌಂಟೆಂಟ್ ಅಂತ ಗೊತ್ತಲ್ವಾ, ಇವರು ಇದಾರೆ ನಿಮ್ಮಲ್ಲಿ. ಗ್ರಾಮ ಲೆಕ್ಕಿಗೂ ಸಹಾಯ ಮಾಡ್ತಾ ಇದ್ದ. ಗ್ರಾಮ ಸಭೆಗಳು ಸಹ ನಡೀತಾ ಇದ್ವು. ನಾಡುಗಳಲ್ಲಿ ನಾಡು ಗಾವುಂಡ ಎಂಬ ಅಧಿಕಾರಿ ಇರ್ತಾ ಇದ್ದ. ಇದೇ ರೀತಿ ವಿಷಯ ಮತ್ತು ರಾಷ್ಟ್ರಗಳಲ್ಲೂ ಸಹ ಅಧಿಕಾರಿಗಳಿದ್ರು. ವಿಷಯಪತಿ ಮತ್ತು ರಾಷ್ಟ್ರಪತಿ. ವಿಷಯಕ್ಕೆ ವಿಷಯಪತಿ, ರಾಷ್ಟ್ರಕ್ಕೆ ರಾಷ್ಟ್ರಪತಿ, ಅಥವಾ ವಿಷಯಕ್ಕೂ ಹಾಗೂ ರಾಷ್ಟ್ರಕ್ಕೂ ಅಧಿಕಾರಿಗಳನ್ನು ಮಾಡ್ತೀವಿ ನಾವು. ಒಬ್ಬ ರಾಷ್ಟ್ರಪತಿಗಳು ಅಂತ ಗೊತ್ತಾ? ಯಾವ ರಾಷ್ಟ್ರಪತಿಗಳು ನಮ್ಮ ದೇಶದ ಈಗಿನ ಹೇಳ್ತಾರೆ? ದ್ರೌಪದಿ ಮುರ್ಮು. ಏನಾದ್ರು ರಾಷ್ಟ್ರಪತಿ ಜನರಲ್ ಅಂತ ತಿಳ್ಕೊಬೇಕು. ವಿದೇಶಾಂಗ ಮಂತ್ರಿ ಅಂತ ಯಾರು ಗೊತ್ತಲ್ಲ? ನೆಕ್ಸ್ಟ್ ಭೂಕಂದಾಯ, ಸರಕು, ಮನೆ, ಅಂಗಡಿಗಳ ಮೇಲಿನ ಸುಂಕ, ನದಿ ದಾಟತಕ್ಕಂತ ವ್ಯಕ್ತಿಗಳ ವೃತ್ತಿಗಳ ಮೇಲಿನ ತೆರಿಗೆ, ಇವೆಲ್ಲ ರಾಜ್ಯದ ಆದಾಯವಾಗಿತ್ತು. ಹೌದಾ? ಬರೇ ಯೋಚನೆ ಮಾಡಿ ತಗೊಂಡ್ರೆ ಆದಾಯ ಬೇಕಲ್ಲ. ರಾಜ್ಯದ ಪರಿಸ್ಥಿತಿ ಅದೇ ಆಗಿರೋದ್ರಿಂದ ಆದಾಯ ಇಲ್ಲಿಂದ ಇಲ್ಲ. ಏನಾಗ್ತಾ ಇದೆ? ಖರ್ಚು ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಆದಾಯ ಟ್ಯಾಕ್ಸ್, ಗೌರ್ಮೆಂಟ್ ಟ್ಯಾಕ್ಸ್ ಆಗ್ತಾ ಹೋಗ್ತಾ. ಹೆಣ್ಮಕ್ಳು ಕೊಟ್ಟರು ಫ್ರೀಯಾಗಿ, ಗಂಡು ಮಕ್ಕಳು ಏನಾಗಿರೋ ಟ್ಯಾಕ್ಸ್ ಆಗಿರೋದು 5% ಮೊನ್ನೆ ಆಗಿದ್ದೆ. ಅದ್ರ ಮೇಲೆ ಕೊಟ್ಟಂಗಾಗ್ತದೋ ಅಥವಾ ಜನ ಅದು ತಿಂದು ಮಾಡ್ಬೇಕು. ನಾವು ಯಾವ್ದಾದ್ರು ಕೊಡ್ಬೇಕಾರೆ ತಿಂದು ಮಾಡ್ಬೇಕು. ಹೆಂಗಿರೋ ತಗೊಂತಾರೋ ಕೊಟ್ಟು ಅప్పుడు ಜಾಸ್ತಿ 115 ರೂಪಾಯಿ ಜಾಸ್ತಿ ಅಲ್ಲ. ಹಂಗೆ ಈ ಒಂದು ಆದಾಯ, ರಾಜ್ಯದ ಆದಾಯದ ಮೂಲ. ವಿದೇಶಿ ವ್ಯಾಪಾರದಿಂದ ರಾಜ್ಯಕ್ಕೆ ಅಪಾರ ಸುಂಕ ಬರ್ತಾ ಇತ್ತು. ವಿದೇಶಿ ವ್ಯಾಪಾರದಿಂದ ಬರ್ತಿತ್ತು, ಅಪಾರ ಸುಂಕ ಬರ್ತಾ ಇತ್ತು. ರಾಷ್ಟ್ರಕೂಟರ ಕಾಲದಲ್ಲಿ ರಾಜರು ಕನ್ನಡ ಮತ್ತು ಸಂಸ್ಕೃತಿ ಎರಡಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದಂತೆ. ಅದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ತ್ರಿವಿಕ್ರಮ ಅಂತ ಒಂದು ನಳಚಂಪು ಅಂತ ಗ್ರಂಥವನ್ನು ಬರೀತಾರೆ. ಯಾರು? ನಳಚಂಪು ಅಂತ, ತ್ರಿವಿಕ್ರಮನ ನಳಚಂಪು ಅಂತಕ್ಕಂಥ ಗ್ರಂಥ. ಆಮೇಲೆ ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕೃತಿ, ಮತ್ತೆ ಹಾಲಾಯುಧ ಅಂತ ಕವಿರಾಶ್ಯ ಅಂತ. ಕವಿರಾಶ್ಯ ಯಾರು? ಹಾಲಾಯುಧ. ಹಾಲಾಯುಧ ಕವಿ, ಕವಿರಾಶ್ಯ. ಆಮೇಲೆ ಜೀನಸೇನ, ಗಣಿತಜ್ಞ, ಮಹಾವೀರಾಚಾರ್ಯ, ವ್ಯಾಕರಣ, ಗುಣಭದ್ರ, ವೀರಸೇನ ಎಲ್ಲರೂ ಇರ್ತಾರೆ. ಇವರೆಲ್ಲ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದರು. ಆದಿಕವಿ ಗೊತ್ತಾ? ನೋಡಿ ಯಾರು? ಆದಿಕವಿ ಯಾರು? ಯಾರು? ಆದಿಕವಿ ಯಾರು? ಇವನು ವಿಕ್ರಮಾರ್ಜುನ ವಿಜಯವನ್ನ ಕನ್ನಡದಲ್ಲಿ ಬರೆದ ಅಂತ. ವಿಕ್ರಮಾರ್ಜುನ ಗ್ರಂಥ ಯಾವುದು? ವಿಕ್ರಮಾರ್ಜುನ ವಿಜಯ. ಯಾತ್ರ ಬರೆದ? ಕನ್ನಡದಲ್ಲಿ ಬರೆದ. ಹಾಗಾಗಿ ಇವನು ಮತ್ತೆ ಕವಿ ಚಕ್ರವರ್ತಿ ನೋಡ ಕೊಡ್ತೇವೆ. ಅವೆಲ್ಲ ಬಂದಿದ್ದು ಯಾರು? ಕವಿ ಚಕ್ರವರ್ತಿ ಯಾರು? ಬನ್ನ. ಇದೇನಪ್ಪ ಅಂತಂದ್ರೆ ಇವನು ಶಾಂತಿ ಪುರಾಣ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಯಾರು? ಅಬ್ದುಲ್ ಕವಿ ಚಕ್ರವರ್ತಿ ಯಾರು? ಬನ್ನ. ಆಮೇಲೆ ಆದಿಕವಿ ಯಾರು? ಇವನು ನಂತರ ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಅಂತ ಇದ್ದ. ಯಾರು? ಶ್ರೀ ವಿಜಯ ಅಂತಿದ್ದ. ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದವರು
ಕವಿರಾಜ ಮಾರ್ಗ ಅಂತ ಬರೀತಾರೆ. ಏನು ಕವಿರಾಜ ಮಾರ್ಗ ಏನು ಜ್ಞಾನಾಂಬಿಕ ಏನಂತ ಎಂತ ಗ್ರಂಥ ಅದು? ವಿಜಯ ಭಾರತ ಎಂತ ಗ್ರಂಥ ಅದು ನೋಡ ಗುರು ಎಂತ ಗ್ರಂಥ? ಅವನು ಪಾಠ ಗ್ರಂಥದಲ್ಲಿ ಎಲ್ಲ ಅದೇ ಗ್ರಂಥ ಇರ್ತಾನೆ. ಕನ್ನಡದ ಆಲಿಸ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಹೇಳ ಆಲಿಸ್ತಕ್ಕಂಥ ಸಾಮರ್ಥ್ಯ ಇರಬೇಕು ಆಯ್ತಾ? ಹಂಗಾಗಿ ಕೇಳ್ತಾ ಇರಬೇಕು. ಕನ್ನಡದ ಮೇರುಕೃತಿ, ಕನ್ನಡದ ಮೇರುಕೃತಿ. ಇದರಿಂದ ಕನ್ನಡ ಸಾಹಿತ್ಯದ ಪ್ರಾಚೀನ ಕಾಲದಿಂದ ಬೆಳೆದು ಬಂದಿರ್ತಕ್ಕಂಥ ನಾವೇನ್ ಮಾಡ್ತೀವಿ ತಿಳಿತೀವಿ. ಇಲ್ಲಿ ಕೆಲವು ಮಠಗಳು ಇದ್ವು ನಮ್ಮ ರಾಜ್ಯದಲ್ಲಿ. ಯಾವ ಮಠಗಳು ಗೊತ್ತಾ? ಯಾವ ಮಠಗಳು ಆ ಕಾಲದಲ್ಲೂ ಮಠಗಳು ಇರ್ತಾರೆ. ಈಗ ಯಾವ ಮಠಗಳು ನೋಡಿದ್ರೆ ಸಿದ್ಧಗಂಗಾ ಮಠ, ಹೋಳಿ ಮಠ, ಅನುಭವ ಮಠ, ತಲಬಾಳು ಮಠ, ಮತ್ತೆ ಗವಿಸಿದ್ದೇಶ್ವರ ಮಠ. ಇಂಥವೆಲ್ಲ ಮಠಗಳು ಆಗಿನ ಕಾಲದಲ್ಲಿ ಇತ್ತು ಅಂತ. ಸಿದ್ಧಗಂಗಾ ಮಠ, ಮುಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳು ಅಗ್ರಹಾರಗಳು. ಇಲ್ಲಿ ಸಂಸ್ಕೃತ, ವೇದ, ಜ್ಯೋತಿಷ್ಯ, ತತ್ವಶಾಸ್ತ್ರ, ಪುರಾಣ ಎಲ್ಲಾ ವಿಷಯಗಳಲ್ಲೂ ಶಿಕ್ಷಣವನ್ನು ನೀಡ್ತಾ ಇದ್ರು. ಗೊತ್ತಾಯ್ತಾ? ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲೋಟಗಿ ಅಂತ ಒಂದು ಪ್ರಮುಖವಾಗಿರ್ತಕ್ಕಂಥ ವಿದ್ಯಾ ಕೇಂದ್ರ ಆಗಿನ ಕಾಲದಲ್ಲಿ. ರಾಷ್ಟ್ರಕೂಟ ಅರಸರು ಶಿವ ಮತ್ತು ವಿಷ್ಣುವಿನ ಆರಾಧಕರಾಗಿದ್ರು. ಆರಾಧಕರು ಜೈನ ಧರ್ಮದ ರಾಜಶ್ರಯ ಪಡೆದಂತ ಪ್ರಬಲ ಧರ್ಮವಾಗಿರ್ತದೆ. ಮತ್ತೆ ಎಲ್ಲಾ ಧರ್ಮಗಳಲ್ಲೂ ಪ್ರೋತ್ಸಾಹವನ್ನು ಕೊಟ್ಟರು. ಶಿವ ಮತ್ತು ವಿಷ್ಣು ದೇವಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ. ನೆಕ್ಸ್ಟ್ ರಾಷ್ಟ್ರಕೂಟರು ಕಲಾ ಪೋಷಕರಾಗಿದ್ರು. ಕಲೆಗೂ ಜಾಸ್ತಿ ಕೊಡ್ತಾ ಇರ್ತಾರೆ. ಎಲ್ಲೋರ ಮತ್ತು ಎಲಿಫೆಂಟ ಅಂತ ಕಲ್ಲಿನಲ್ಲಿ ಕೊಡುವಂತ ಮಾಡಿದಂತ ದೇವಾಲಯಗಳು. ಒಂದೇ ಕಲ್ಲಲ್ಲಿ ಒಂದೇ ಮಣ್ಣಿನಲ್ಲಿ ಕೊಡ್ತಕ್ಕಂಥ ದೇವಾಲಯ ಎಲ್ಲೋರ ಕೈಲಾಸನಾಥ ದೇವಾಲಯ ಅಂತ ಗೊತ್ತಾಯ್ತಾ? ಇವರು ಭಾರತೀಯ ಕಲೆಗೆ ಇವರು ನೀಡ್ತಕ್ಕಂಥ ಮಹಾನ್ ಕಾಣಿಕೆ ಅಂತ. ಎಲ್ಲೋರದಲ್ಲಿ ಒಂದನೇ ಕೃಷ್ಣ ಅಂತ ಬರ್ತಾನೆ. ಯಾರೋ ಒಂದನೇ ಕೃಷ್ಣ. ಇವರು ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ಮಾಡ್ದ ಏಕಶಿಲಾ ಅದ್ಭುತ ರಚನೆ. ಒಂದೇ ಶಿಲೆಯಾಗಿರ್ತಕ್ಕಂಥದ್ದು. ಇದು 100 ಅಡಿ ಎತ್ತರ. ಎಷ್ಟಡಿ? 100 ಅಡಿ ಎತ್ತರ, 276 ಅಡಿ ಉದ್ದ, ಆಮೇಲೆ 154 ಅಡಿ ಅಗಲ, 54 ಅಡಿ ಅಗಲ. ಬೃಹತ್ ಬಂಡೆಯನ್ನ ಕೊರೆದು ಕಟ್ಟಿದಾರಂತೆ. ಆಯ್ತಾ? 100 ಅಡಿ ಉದ್ದ ಎಷ್ಟು? 244 ಅಡಿ ಎತ್ತರ. 100 ಅಡಿ ಎತ್ತರ, ಎತ್ತರದಿಂದ 100 ಅಡಿ. ಆಮೇಲೆ ಉದ್ದ 276, ಮತ್ತೆ ಅಗಲ 154. ಇದು ಒಂದು ಮುಂಬೈ ಬಳಿ ಬೃಹತ್ ಬಂಡೆಯನ್ನು ಕೊಂಡುಕೊಳ್ಳತಕ್ಕ ಅಲ್ಲೇ ಪ್ರಸಿದ್ಧವಾಗಿರ್ತಕ್ಕಂಥ ದಶಾವತಾರ ದೇವಾಲಯ ಮುಂಬೈ ಬಳಿ. ಎಲಿಫೆಂಟದ ಗುಹೆಗಳಲ್ಲಿ ಶಿಲ್ಪಕಲೆ ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆಗೆ ಒಂದರ ಮುಕುಟಪ್ರಾಯವಾಗಿದ್ದು ಅರ್ಧನಾರೀಶ್ವರ, ಮಹೇಶ್ವರ ಮೂರ್ತಿ ವಿಗ್ರಹಗಳನ್ನು ಸೊಗಸಾಗಿ ಕೊಡುವ ಮೂಲಕ ರಾಯಚೂರು ಜಿಲ್ಲೆಯ ಶ್ರೀವಾಳ ಅಂತಕ್ಕಂಥ ಪ್ಲೇಸಲ್ಲಿ ದೇವಾಲಯಗಳನ್ನ. ಆಮೇಲೆ ಪಟ್ಟದಕಲ್ಲು ಜಿನ ದೇವಾಲಯ ಅಂತ. ಪಟ್ಟದಕಲ್ಲು ಹೇಳಿದ್ರಲ್ಲ, ಇದು ಸುಂದರವಾಗಿರ್ತಕ್ಕಂಥ ಜಿನ ದೇವಾಲಯ ಅಂತ ಕಾಣ್ತೀವಿ. ಹೀಗೇನಪ್ಪ ಅಂತಂದ್ರೆ ರಾಷ್ಟ್ರಕೂಟರು ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನು ನೀಡಿದ್ದಾರೆ ಅಂತ. ಗೊತ್ತಾಯ್ತಾ? ಅವು ಕೊಡುಗೆಲ್ಲ ಆಳ್ವಿಕೆ ಮಾಡಿಕ್ಕೆ ಏನ್ ಮಾಡೋದಂದರೆ ನಾವೆಲ್ಲ ಬದುಕಿ ಏನ್ ಮಾಡಿದ್ವು. ಹಂಗಾಗಿ ಅವರು ಬದುಕಿ ಅವ್ರು ಆಳ್ವಿಕೆ ಮಾಡಿ ನಮ್ಗೆ ಏನೇನು ಕೊಡ್ಬೇಕು ಅಲ್ಲ ಕೊಟ್ಟು ಹೋಗ್ತಾರೆ. ಅದನ್ನ ನೀವೇ ಏನಪ್ಪಾ ಅಂತಂದ್ರೆ ಈ ಒಂದು ರಾಷ್ಟ್ರಕೂಟರು. ನಂತರ ಬರ್ತಕ್ಕಂಥ ಕಲ್ಯಾಣದ ಚಾಳುಕ್ಯರು. ಇವೇನಪ್ಪಾ ಅಂದ್ರೆ ಇವರು 973 ರಿಂದ 1189 ಇವರ ಆಳ್ವಿಕೆ.
ಚಾಳುಕ್ಯರ ಕಾಲ ಭಾರತ ಚರಿತ್ರೆಯಲ್ಲಿ ಗೌರವಿತವಾಗಿರ್ತಕ್ಕಂಥ ಸ್ಥಾನ. ಇವರು ಸಹ ಕಲೆ ಸಾಹಿತ್ಯ ಆಮೇಲೆ ಶಿಕ್ಷಣಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ರು. ಕನ್ನಡ ಮತ್ತು ಸಂಸ್ಕೃತ ಬೆಳವಣಿಗೆ ಹೆಚ್ಚಿನ ಅವಕಾಶ ಕೊಟ್ಟಿದ್ರು. ಇಲ್ಲಿ ಕನ್ನಡದ ಕವಿಗಳಾಗಿರ್ತಕ್ಕಂಥದ್ದು ಕೇಳಿದ್ರೆ ದುರ್ಗಸಿಂಹ ಕೇಳಿದಿರಾ? ದುರ್ಗಸಿಂಹ ಪಂಚತಂತ್ರ ಎಂಬ ಬರೆದಿದ್ದು ಕೇಳಿದ್ರೆ ಅಥವಾ ದುರ್ಗಸಿಂಹನ ಪಂಚತಂತ್ರ. ರನ್ನ ಕೇಳಿದಿರಾ? ರನ್ನ, ಪೊನ್ನ, ಜನ್ನ ಇವೆಲ್ಲ ಯಾರು? ಕನ್ನಡದ ಕವಿಗಳು. ಇವರು ಪ್ರೋತ್ಸಾಹ ಪಡೆದು ಇವರು ಕಾಲದಲ್ಲಿ ಬೆಳಗ್ಗೆ ಬಂತು. ರಾಷ್ಟ್ರಕೂಟರ ಸಾಮಂತರಾಗಿರ್ತಕ್ಕಂಥ ಎರಡನೇ ತೈಲಪ ಅಂತ ಹೇಳಿದ್ರೆ ನೀವು. ರಾಷ್ಟ್ರಕೂಟರ ಎರಡನೇ ತೈಲಪ ಏನ್ ಮಾಡ್ದ? ರಾಷ್ಟ್ರಕೂಟ ರಾಜ ಎರಡನೇ ಕಲ್ಕನನ್ನ ಪರಾಭವಗೊಳಿಸ್ತಾನೆ. ನಿಮಗೆ ಹೇಳಿದ ಲಾಸ್ಟ್ಗೆ ರಾಷ್ಟ್ರಕೂಟದ ಮನೆತನ ಹೆಂಗೆ ಕೊನೆಗೊಳಿಸ್ತೇನೆ ಅಂದ್ರೆ ಯಾರ ಮನೆ ಅರಸಾನು? ಎರಡನೇ ಕಲ್ಕಾವನಿಗೆ ದುರ್ಬಲನಾಗಿದ್ದ. ಹಂಗಾಗಿ ಇವರು ಚಾಳುಕ್ಯರ ಎರಡನೇ ತೈಲಪ ಅವನನ್ನೇ ಮಾಡ್ದ, ಕೊನೆಗೊಳಿಸಿದ. ಅದಾಯ್ತ? ಕೊನೆಗೊಳಿಸಿ ಮಾನ್ಯತೆಯನ್ನು ವಶಪಡಿಸಿಕೊಂಡು ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಎರಡನೇ ತೈಲಪ. ಸುಮಾರು 24 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಯಾರು? ಎರಡನೇ ತೈಲಪ. ಈ ವಂಶದ ಪ್ರಮುಖ ಅರಸರುಗಳಲ್ಲಿ ಒಂದನೇ ಸೋಮೇಶ್ವರ ಅಂತ ಬರ್ತಾನೆ. ಒಂದನೇ ಸೋಮೇಶ್ವರ ಯಾರನ್ನು? ಈ ಕಾಲದ ಪ್ರಸಿದ್ಧ ಕಲ್ಯಾಣವೆಂಬ ಹೊಸನಗರವನ್ನು ಕಟ್ಟಿಸಿ ಅವರ ರಾಜಧಾನಿಯನ್ನು ಮಾಡ್ಕೊಳ್ತಾನೆ. ಚಾಳುಕ್ಯ ರಾಜಧಾನಿ ಕಲ್ಯಾಣ. ಇದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಂತ ಕೇಳಿದ್ರು ನಮಗೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನೇಕ ಯುದ್ಧಗಳನ್ನು ಮಾಡಬೇಕಾದ ಬಂದರೂ ಸಹ ಸಾಮ್ರಾಜ್ಯವು ಗಾತ್ರದಲ್ಲಿ ಕೊಂದನ್ನು ನೋಡ್ಕೊಳ್ತಾನೆ. ಚೋಳರ ರಾಜಾದಿರಾಜನನ್ನ ಕೊಪ್ಪಂ ಎಂಬಲ್ಲಿ ಸೋಲಿಸ್ತಾನೆ. ಚೋಳರ ರಾಜಾದಿರಾಜನನ್ನ 1076ರಲ್ಲಿ ಸೋಮೇಶ್ವರ ಮಗನಾದ 6ನೇ ವಿಕ್ರಮಾದಿತ್ಯ ಕೇಳಿದ ಸಮಯದಲ್ಲಿ 6ನೇ ವಿಕ್ರಮಾದಿತ್ಯನು ಈ ವಂಶದ ಶ್ರೇಷ್ಠ ಅರಸ. 6ನೇ ವಿಕ್ರಮಾದಿತ್ಯ ಶ್ರೇಷ್ಠ ಯಾರು? ಅರಸನಾಗಿದ್ದ ಈ ವಂಶದ. ಇವನು ಅಸಾಧಾರಣ ವೀರ. ಇವನು ಅಸಾಧಾರಣ ವ್ಯಕ್ತಿ ಗೊತ್ತಾ? ಆ ವ್ಯಕ್ತಿ ಏನಪ್ಪ ಅಂದ್ರೆ ಅಸಾಧಾರಣ ವ್ಯಕ್ತಿ, ಉತ್ತಮ ಆಡಳಿತಕಾರ ಅಲ್ವಾ? ಸುಮ್ಮನೆ ಎಲ್ಲರೂ ಆಡಳಿತ ಮಾಡ್ಕೊಳ್ತಾರೆ ಇಲ್ಲ. ಆಮೇಲೆ 1074ರಲ್ಲಿ ಚಾಳುಕ್ಯ ವಿಕ್ರಮ ಶಕೆಯನ್ನ ಮೂಲಕ ಹೊಯ್ಸಳರ ವಿಷ್ಣುವರ್ಧನ ಮತ್ತು ಬಂಡಾಯವನ್ನು ಹೇಳುವ ಮೂಲಕವಾಗಿ ಇವರು ಶ್ರೀಲಂಕೆ ಅರಸನಾಗಿರ್ತಕ್ಕಂಥ ವಿಜಯಭಾವನ ಸಂಪರ್ಕವನ್ನು ಹೊಂದುತ್ತಾರೆ. ನಂತರ 6ನೇ ವಿಕ್ರಮಾದಿತ್ಯ 3ನೇ ಸೋಮೇಶ್ವರನ ನಂತರ ಬಂದಂತ ರಾಜರುಗಳ ಕಾಲದಲ್ಲಿ ಈ ಒಂದು 4ನೇ ಸೋಮೇಶ್ವರ ಕಾಲದಲ್ಲಿ ರಾಜ್ಯ ಕ್ಷೀಣಿಸುತ್ತೆ ಅಂತ. ಈ ಕಳಚೂರಿ ಬಿಜ್ಜಳ ಕಲ್ಯಾಣಾಕ್ರಮವನ್ನು ಆಕ್ರಮಿಸ್ತೇನೆ. ಕಳಚೂರಿ ಬಿಜ್ಜಳ ಅಂತ ಬರಸ ಆಕ್ರಮಿಸಿ ಇದೇ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯನ್ನು ಉಂಟು ಮಾಡಿದಂತ ಜಗಜ್ಯೋತಿ ಯಾರು? ಜಗಜ್ಯೋತಿ ಯಾರು? ಬಸವಣ್ಣ. ತಿಳಿದಲ್ಲ? ಜಗಜ್ಯೋತಿ ಬಸವೇಶ್ವರರು ಈ ಕ್ರಾಂತಿಯಿಂದಾಗಿ ಬಸವಾದಿ ಶಿವಶರಣರ ಕೆಲವು ಮೌಲ್ಯಗಳನ್ನ ಜನಸಾಮಾನ್ಯರಲ್ಲೇ ಮಾಡ್ತಾನೆ ತಲುಪ್ತಾನೆ. ಯಾರು? ಜಗಜ್ಯೋತಿ ಬಸವಣ್ಣ. ನಂತರ ಸಾಮಾಜಿಕ ಸಾಂಸ್ಕೃತಿಕ ಒಳಗೊಳ್ಳುವಿಕೆ ಅಂತಕ್ಕಂಥದ್ದು, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಳಗೊಳ್ತಕ್ಕಂಥದ್ದು ಅನನ್ಯ ಕೊಡುಗೆಯನ್ನು ಗೌರವಿಸಿ ನಮ್ಮ ಕರ್ನಾಟಕ ಸರ್ಕಾರ 13/2/2024ರಂದು ವಿಶ್ವಗುರು ಬಸವಣ್ಣವರ ಭಾವಚಿತ್ರವನ್ನ ವಿಧಾನಸೌಧದಲ್ಲಿ ಏನ್ ಮಾಡ್ತಾರೆ?
ಸ್ಟ್ಯಾಚ್ಯೂವನ್ನ ಅನಾವರಣಗೊಳಿಸಿ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾರು? ಜಗಜ್ಯೋತಿ ಬಸವಣ್ಣ ಅಂತ ಗೊತ್ತಾಯ್ತಾ? ಘೋಷಣೆಯನ್ನ ಇದೇನಪ್ಪ ಅಂದ್ರೆ ಒಂದು ಆಳ್ವಿಕೆ ಅಭಿಪ್ರಾಯ. ಇವತ್ತು ಇವರೇನೇ ಕೊಡುಗೆ ಕೊಟ್ರಂದ್ರೆ ರಾಷ್ಟ್ರ ಕೊಟ್ಟರೆ ಕೊಡುಗೆ ಕೊಡೋದು ಗೊತ್ತಾ? ಏನ್ ಕೊಡುಗೆ ಕೊಟ್ಟಿದ್ರು ಬರತ್ತಾ? ಅವ್ರು ದೇವಸ್ಥಾನ ಕಟ್ಟಿದ್ರು ಯಾರು? ರಾಷ್ಟ್ರ ಕೊಡು ಒಂದೇ ಕಲ್ಲಲ್ಲಿ ಎಲ್ಲರದ ಎಂತ ದೇವಸ್ಥಾನ ಹಂಗೆ ಈ ಕಲ್ಯಾಣ ಚಾಲುಕ್ಯರು ಸಹ ಏನ್ ಮಾಡಿದಾರಪ್ಪ ಅಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಏನ್ ಕೊಡುಗೆಪ್ಪ ಅಂತಂದ್ರೆ ಕಲ್ಯಾಣ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರಂತೆ ವಿಶೇಷ ಕೊಡುಗೆಗಳು. ಇಲ್ಲೂ ಸಹ ರಾಜತ್ವ ವಂಶ ಪರಂಪರೆಯಾಗಿತ್ತು. ರಾಜ್ಯವನ್ನ ಮಂಡಲ, ನಾಡು ಅಥವಾ ಈಗಿನ ಹೋಬಳಿ ಅಂತ ವಿಸ್ತಾರ ಮಾಡಿದ್ರು. ಈ ಭೂಕಂದಾಯ ಆದಾಯ ಆಗಿತ್ತು. ಮತ್ತೆ ಆದಾಯದ ಇತರೆ ಮೂಲಗಳಲ್ಲಿ ಮಾರಾಟ ತೆರಿಗೆ, ವೃತ್ತಿ ತೆರಿಗೆ, ಸುಂಕ ತೆರಿಗೆ ಗೊತ್ತಾ? ಈ ಭೂಕಂದಾಯ ವ್ಯವಸ್ಥೆಗಾಗಿ ಭೂಕಂದಾಯ ವಸೂಲಿ ಮಾಡಲಿಕ್ಕೆ ಕಡಿತ ವೇರ್ಗಡ ಅಂತ, ಕಡಿತ ವೇರ್ಗಡ ಎಂತಕ್ಕಂತ ಅಧಿಕಾರಿನ ನೇಮಕ ಮಾಡಿದ್ರು. ವ್ಯಾಪಾರದಲ್ಲಿ ಆ ವ್ಯವಹಾರಗಳಲ್ಲಿ ವಿವಿಧ ಶ್ರೇಣಿಗಳಿದ್ವು. ಅದಾಯ್ತಾ? ಚಾಳುಕ್ಯರ ಕಾಲದಲ್ಲಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ದೊರಕಿತು. ಜೈನ ವಿದ್ವಾಂಸರ ನೆರವಿನಿಂದ ಕನ್ನಡ ಸಾಹಿತ್ಯ ಅಭಿವೃದ್ಧಿ ಬಂತಿಲ್ಲಿ. ರನ್ನ ಬರೆದಂತ ಗ್ರಂಥ ಕೇಳಿದಿರಾ? ರನ್ನನ ಗದಾಯುದ್ಧ. ರನ್ನನ ಗದಾಯುದ್ಧ ಕೇಳಿರ್ಬೇಕಂತ. ಆಮೇಲೆ ದುರ್ಗಸಿಂಹನ ಪಂಚತಂತ್ರ. ಬಿಲ್ಲಣ ವಿಕ್ರಮಾಂಕ ದೇವಚರಿತ. ಬಿಲ್ಲಣ ಗ್ರಂಥ ಯಾವುದು? ವಿಕ್ರಮಾಂಕ ದೇವಚರಿತ. ನರಸೇನನ ಧರ್ಮಾಮೃತ. ವಿಜ್ಞಾನೇಶ್ವರ ಬರೆದ ಅಷ್ಟಾಕ್ಷರ ಸಂಹಿತ. ರಾಜ ಮೂರನೇ ಸೋಮೇಶ್ವರ ಬರೆದಂತ ಮಾನಸೋಲ್ಲಾಸ. ರಾಜು ಸಹ ಮಾನಸೋಲ್ಲಾಸ ಬರೆದಂತವನ್ನ ಬರೆದಿದ್ದಂತೆ. ಚಾಳುಕ್ಯರ ಕಾಲದ ವೈಶಿಷ್ಟ್ಯ ಕೊಡುಗೆ ಅಂದ್ರೆ ವಚನ ಸಾಹಿತ್ಯ ಅಂತ. ಯಾವುದು? ವಚನ ಸಾಹಿತ್ಯಕ್ಕೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ. ಇಲ್ಲಿ ಬಸವಣ್ಣ, ಅಕ್ರಮದೇವಿ, ಮಲ್ಲಪ್ರಭು, ಮಾಚಯ್ಯ ಸಾಹಿತ್ಯ ಇವೆಲ್ಲ ಮುಂತಾದ ಗಣ್ಯ ವಚನಕಾರರಿದ್ರು. ಈ ಸಾಹಿತ್ಯಾಭಿಮಾನಿಗಳಾಗಿರ್ತಕ್ಕಂಥ ಚಾಳುಕ್ಯರು ಕಲಾರಾಧಕರಾಗಿದ್ರು. ಕಲೆಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ. ಲಕ್ಕುಂಡಿಯಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯ ಅಂತ, ಮತ್ತೆ ಇತ್ತಗಿಯಲ್ಲಿ ಮಹಾದೇವ ದೇವಾಲಯ, ಕುರಿಮರ್ತಿಯಲ್ಲಿ ಮಲ್ಲಿಕಾರ್ಜುನ ಮಂದಿರ, ಗದಗಿನಲ್ಲಿ ತ್ರಿಕುಟೇಶ್ವರ ದೇವಾಲಯ ಇವರ ಕೊಡುಗೆಗಳು. ಈ ವಂಶದ ಅರಸರು ನೂರಾರು ದೇವಾಲಯಗಳನ್ನು ನಿರ್ಮಿಸಿ ಕನ್ನಡ ನಾಡನ್ನ ಕಲೆಗಳ ಬೀಡು ಅಂತ ನೋಡಿರುತ್ತಲ್ವ. ನಮ್ಮ ರಾಜ್ಯದಲ್ಲಿ ಎಂತೆಂಥ ದೇವಸ್ಥಾನಗಳನ್ನ ಹೆಂಗೆ ಅರಿವಿ ಆ ಕಾಲದಲ್ಲಿ ಕಾಣುತ್ತದೆ ಅಂತಂದ್ರೆ ಅವು ಅಮೂಲ್ಯವಾಗಿ ಪರಿವರ್ತಿಸುವಲ್ಲಿ ಅಮೂಲ್ಯ ಕೊಡುಗೆಯನ್ನು ನೀಡಿದರೆ. ಇವ್ರ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಸಂಗೀತ ನೃತ್ಯಗಳು ಅಭಿವೃದ್ಧಿಯಾಗಿತ್ತು ಅಂತ. ಸಂಗೀತ ನಾಟಕ ಅಲ್ವಾ? ಮತ್ತು ಸಂಗೀತ ನೃತ್ಯ ಸೇವೆಗೆ ಕಲಾವಿದರನ್ನು ನೇಮಿಸ್ತಾ ಇದ್ದಂತೆ. ನೃತ್ಯ ಮಾಡಕ್ಕೆ, ಸೇವೆ ಮಾಡಕ್ಕೆ ಏನ್ ಮಾಡ್ತಾ ಇದ್ರು? ಕಲಾವಿದರನ್ನು ನೇಮಕ ಮಾಡ್ತಾ ಇದ್ರು. ಇಲ್ಲಿ ಮಹಾರಾಣಿ ಚಂದ್ರಲೇಖೆ ಅಂತ. ಯಾರು? ಮಹಾರಾಣಿ ಚಂದ್ರಲೇಖೆ. ಇವಳು ಅನೇಕ ಸಂಗೀತ ವಿದ್ವಾಂಸರಿಗೆ ಏನ್ ಮಾಡಿದ್ರು? ಮತ್ತು ನೃತ್ಯಗಾರ್ತಿಯರಿಗೆ ಡ್ಯಾನ್ಸ್ ಮಾಡ್ತಾರೆ, ನೃತ್ಯ ಮಾಡ್ಬೇಕಂತಲ್ಲಿ ಆಶ್ರಯವನ್ನು ನೀಡಿದ್ರು. ಮತ್ತೆ ಸಂಗೀತ, ನೃತ್ಯ ಇರ್ಬೋದು, ಕಲೆ ಇರ್ಬೋದು, ಆಭರಣ ಮುಂತಾದ ವಿಷಯಗಳು ಏನಾಗ್ತಾ ಇತ್ತು? ಈ ಮಾನಸೋಲ್ಲಾಸ ಅಂತ ಹೇಳಿದ್ರೆ
ಯಾರು ಬರ್ತಕ್ಕಂಥದ್ದು ಸೋಮೇಶ್ವರ ಅಂತಾರ. ಈ ಗ್ರಂಥದಲ್ಲಿ ನಾವೇನ್ ಮಾಡ್ತೀವಿ, ಹಾಗೂ ಎರಡನೆಯ ಜಗದೇಕಮಲ್ಲ ಅಂತ ಬರ್ತಾರೆ. ಎರಡನೆಯ ಜಗದೇಕಮಲ್ಲನ ಸಂಗೀತ ಚೂಡಾಮಣಿ ಅಂತ ಗ್ರಂಥದಲ್ಲಿ ನಾವು ವ್ಯಕ್ತವಾಗುತ್ತೆ. ಈ ರೀತಿಯಾಗಿ ನಾವು ಈ ಒಂದು ರಾಷ್ಟ್ರಕೂಟರು ಮತ್ತೆ ಕಲ್ಯಾಣ ಚಾರಿಷ್ಕರು ನಮ್ಮ ಇತಿಹಾಸದಲ್ಲಿ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಇದರಲ್ಲಿ ಮಾಡಿದ್ರೆ ಇವೆಲ್ಲ ಅಧ್ಯಯನ ಮಾಡಿದ್ರಿ.